ರಾಜ್ಯದ ಜನರು ಬದುಕು ಭಾರವಾಗ್ತಾ ಇದೆ. ಕಾರಣ ಹಾಲು, ವಿದ್ಯುತ್, ಟೋಲ್ ಎಲ್ಲ ಜಾಸ್ತಿ ಆಯ್ತಲ್ಲ. ಈಗ ಮತ್ತೊಂದು ಶಾಕ್ ಕೊಡ್ತಾ ಇದ್ದಾರೆ. ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು ಹೆಚ್ಚಿಸಿದೆ. ಈವರೆಗೂ 18.44% ಮಾರಾಟ ತೆರಿಗೆಯನ್ನು ಶೇಕಡಾ 21.17% ಹೆಚ್ಚಿಸಲಾಗಿದೆ. ಡೀಸೆಲ್ ಬೆಲೆಯಲ್ಲಿ ಕನಿಷ್ಠ ₹2 ಹೆಚ್ಚಾಗುತ್ತೆ. ಹೊಸ ಕ್ರಮ ಮಾಡಿತ್ತು. ಇನ್ನು ಬೆಲೆ ಏರಿಕೆಗೆ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸ್ಪೀಕರ್ ಔಟ ಕಿವಿಗಿರ್ರಂತ ಗಿರ್ಗಿಟ್ಲಿ ತಿರುಗ್ತಾ ಇರ್ಬೇಕಲ್ಲ ಲೇ, ಅದಕ್ಕೆ ಕಣ ಹೇಳೋದು ದೊಡ್ಡ ಮನುಷ್ಯರು ಹೇಳೋ ಮಾತು ಕೇಳಬೇಕು ಅಂತ. ನೀನೇನಿದ್ದಾರೆ ಬೆಲೆ ಏರಿಕೆಯನ್ನು ಸಚಿವರು ಸಮರ್ಥಿಸಿದ್ದಾರೆ. ಅಯ್ಯೋ, ನಿಮ್ಮ ಮನೆ ಹಾಳಾಗಿ ಹೋಗಲಿ. ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಕ್ ನೋಡ್ಬೇಡಿ. ಅವ್ರ ಮೇಲೆ ಅವ್ರ ಗೂಬೆ ಕೂಸ್ಕೊಂಡು ಕೂತಿದ್ದಾರೆ ಸರ್ ಈ ವಿಷಯದಲ್ಲಿ. ಬೆಲೆ ಅನ್ನ ತಿನ್ನೋರಾದ್ರೆ ಕಾಮನ್ ಸೆನ್ಸು, ಲಾಜಿಕ್ಕು, ನಾನು ಮಾಡ್ತಿರೋ ಹಲ್ಕಟ್ ಕೆಲಸಗಳು ಏನು ಅನ್ನೋದ್ರ ಅರಿವು ಇರುತ್ತೆ. ಅನ್ನ ತಿನ್ನೋ ದೇಹಕ್ಕೆ ಇರುತ್ತೆ, ಅನ್ನ ತಿಂದೇ ಇರೋ ದೇಹಕ್ಕೆ ಯಾಕಿರುತ್ತೆ? ಅದಕ್ಕೆ ಒಕ್ಕೊಂಬಿಟ್ಟಿರ್ತಾರೆ ಅಷ್ಟೇ. ಅಣ್ಣಯ್ಯ, ಅವನು ಹೇಳಿದ್ದು ನಮ್ಗೆ ತಾನೆ. ಯಾಕೆ ಡೌಟಾ? ಹಾಗಂತ ಎಲ್ಲಾದ್ರೂ ಹೋಗ್ಬಿಟ್ಟಿಯಾ? ಆಗಳ ನಾನು ಯಾಕೆ ಹೋಗ್ಲಿ? ಯಾವುದೋ ಅರಿವಾಗಲ್ಲ ಅಷ್ಟೇ. ಹೇಸಿಗೆ ತಿಂದ ಮೇಲೆ ಬ್ರೈನ್ ಏನ್ ತರ ಕೆಲಸ ಮಾಡುತ್ತೆ? ಅದೇ ತರ ಹೇಸಿಗೆ ಟೈಪೇ ಕೆಲಸ ಮಾಡುತ್ತೆ. ಹೊಸದಾಗಿ ಹುಲಿಗೆ ಮಾಂಸವನ್ನ ಕೊಟ್ಟು ಪ್ರಾಕ್ಟೀಸ್ ಮಾಡಿದಾಗ ಅದು ಮಾಂಸನೇ ತಿನ್ಬೇಕು. ವೆಜಿಟೇರಿಯನ್ ಒಬ್ಬ ಸೊಪ್ಪು ತರಕಾರಿ ತಿನ್ಕೊಂಡು ಬಿದ್ದವ್ರಿಗೆ ಸರಕು ತರಕಾರಿನೇ ಕೊಡ್ಬೇಕಪ್ಪ. ಅವ್ನ ಬ್ರೈನು ಹಂಗೆ ಕೆಲಸ ಮಾಡ್ಬೇಕಪ್ಪ. ಹೇಸಿಗೆ ತಿನ್ನೋ ಗಿರಾಕಿಗಳಿಗೆ ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ ಹೇಳಿ? ಜನರ ಚಿಂತನೆನೇ ಅಲ್ಲ. ಅದು ಮಾಡೋದು ಎರಡೇ, ಸ್ವಾರ್ಥ, ತಿನ್ನು ಇನ್ನಷ್ಟು ಹೇಸಿಗೆ ಮತ್ತು ಸುಳ್ಳನ್ನು ಹೇಳು ಜನರ ಹೆಸರಿನಲ್ಲಿ. ಸದ್ದಿ ನೀನು ಸಾಮಾನ್ಯದವನಲ್ಲ ಕಣೋ. ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳ್ಸಿದ್ಯೋ. ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ಬೇಗ ಈ ರಾಜ್ಯ ಸರ್ಕಾರನೂ ಅಷ್ಟೇ. ಜೂನ್ನಲ್ಲಿ ಜಾಸ್ತಿ ಮಾಡಿ ಮತ್ತೆ ಮಾಡ್ತಿದ್ರಲ್ಲ, ಯಾತಕ್ಕೆ? ಒಂದು ಹಾಳಾಗಿ ಹೋಗ್ಲಿ ನಿಮ್ಮ ಮನೆಗಳು ಎಲ್ಲವೂ. ಶಾಪ ಅದು ರಾಜ್ಯದ ಜನರದ್ದು, ನಿಮ್ಮ ಮನೆಗಳು ಹಾಳಾಗಬೇಕು ಅಂತ. ಏನು ಉಪಾಧ್ಯಕ್ಷರು ಈ ರೇಂಜಿಗೆ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಸಾಕೋರು ಅವ್ರಿಗೆ ಅಷ್ಟು ಇರ್ಬೇಕಾದ್ರೆ ಇನ್ ತಂದಾಕೋರು ನಮ್ಗೆ ಇನ್ನಿಷ್ಟು ಇರ್ಬೇಡ. ಒಂದು ಹೇಳ್ಬಿಡಿ ರಾಜ್ಯದ ಜನರ ಮುಂದೆ ಹೋಗ್ಲಿ. ಆ ದರಿದ್ರ ಒಂದನ್ನು ಮಾಡಿದ್ರಲ್ಲ, ಗ್ಯಾರಂಟಿ ಅನ್ನೋ ದರಿದ್ರನ ಒಂದು ಮಾಡಿದ್ರಲ್ಲ, ಆ ದರಿದ್ರಕ್ಕೆ ಎಷ್ಟು ದುಡ್ಡು ಬೇಕು ನಿಮಗೆ ಸಂಗ್ರಹ ಮಾಡೋದು ಅನ್ನೋದು ಒಂದು ಹೇಳ್ಬಿಡಿ. ಅಲ್ಲಿವರೆಗೂ ಹಾಕೊಂಬಿಡಿ, ಹಾಳಾಗೋಗ್ಲಿ. ಅದಕ್ಕೋಸ್ಕರ ಅಲ್ಲ ಅಂತ ಅಲ್ಲ ಅಂತಂದ್ರೆ ಕೇಳೋನ್ರಿ. ಅದೇ ಹೇಸಿಗೆ ತಿನ್ನೋ ನಾಲ್ಗೆ ಇನ್ನೇನು ಹೇಳುತ್ತೆ, ಮತ್ತೆ ಸುಳ್ಳು ಹೇಳದೆ ಅದನ್ನ ಹೇಳ್ಬಿಡಿ, ಮಾಡ್ಕೊಂಬಿಡಿ ಅದನ್ನ. ಇದಕ್ಕೋಸ್ಕರ ಸಂಗ್ರಹ ಸುಮ್ಮನೆ ಯಾಕೆ ಪ್ರಾಣ ತಿಂತೀರಿ ದಿನ ಬೆಳಗಾದ್ರೆ? ಹೌದಲ್ವೇನ್ಲ ಮಗ, ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಥೂ, ಮಾನ ಮರ್ಯಾದೆ ನಾಚಿಕೆ ಇಲ್ದೇ ಇರೋ ಸರ್ಕಾರ. ನೀವಿದ್ರೆಷ್ಟು ಸತ್ರಷ್ಟು. ಏನೋ ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ, ತೊಳೆದು ತೊಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರಾ ಸುಮ್ಕಿದ್ರೆ. ₹91 ಆಗುತ್ತೆ ಡೀಸೆಲ್ ಬೆಲೆ. ಮಾರಾಟ ತೆರಿಗೆ 21% ಎತ್ತಿದ್ದಾರೆ. ಮಾತಿದ್ರೆ ಕೇಂದ್ರ ಸರ್ಕಾರ ಮಾಡಿ. ಎಲ್ಲದಕ್ಕೂ ಕೇಂದ್ರ ಸರ್ಕಾರ. ವಿದ್ಯುತ್ ಯಾಕಪ್ಪ ಆಯ್ತು? ಕೇಂದ್ರ ಸರ್ಕಾರ. ನೀರಿಗೆ ಯಾಕಪ್ಪ? ಕೇಂದ್ರ ಸರ್ಕಾರ. ಮೆಟ್ರೋಗೆ ಯಾಕಪ್ಪ ಆಯ್ತು? ಕೇಂದ್ರ ಸರ್ಕಾರ. ಅಲ್ಲಪ್ಪ ಅವ್ರು ಕಾಗದ, ಕೇಂದ್ರ ಸರ್ಕಾರ. ನಾವು ನೀನೇ ಕಾಗದ ಬರ್ದಿದ್ದೀಯ ಅಂತ ಇಲ್ಲ, ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ. ಏನ್ ಕೇಂದ್ರ? ಪಾಣಿ ಇದು ತಗೊಳ್ಳೋದು ದುಡ್ಡು ಜಾಸ್ತಿ ಮಾಡಿಲ್ಲ, ಅದು ಕೇಂದ್ರ ಸರ್ಕಾರ. ಸ್ಟಾಂಪ್ ಡ್ಯೂಟಿ ಅದು ಕೇಂದ್ರ ಸರ್ಕಾರ. ಹಾಲ್ದು 2 ಸರಿ ಇದು ಮಾಡಿ, ಅದು ಕೇಂದ್ರ ಸರ್ಕಾರ. ಯಾಕಪ್ಪ? ಅದು ಹಸುನೇ ಕೇಂದ್ರ ಸರ್ಕಾರ. ನಿಮ್ಮ ಸರ್ಕಾರ, ನಿಮ್ಮ ಲೀಡರ್ಶಿಪ್ಗಳಿಗೆ ಇಷ್ಟು ಬೆಂಕಿ ಹಾಕಬೇಕು ನನ್ನ ಪ್ರಕಾರದಲ್ಲಿ. ಇನ್ನು ನಿಮ್ಮಂತ ಅವ್ರ ಬಾಯಿಗೆ ನೀರ್ ಹಾಕೋ ಬದಲು ಆ ಕೆಟ್ಟ ಮಾತನ್ನ ನನ್ನ ಬಾಯಿಲಾಡಿ ನನ್ನ ಬಾಯಿನ ನಾನೇ ಯಾಕೆ ಹೊಲಸು ಮಾಡ್ಕೊಳ್ಳಿ.